ಕೆಲವೊಂದು ಕಡೆ ನಾವು ಕೆಲಸ ಗೊತ್ತಿದ್ದು ಹೋಗಬೇಕಾಗ್ತದೆ. ಇಲ್ಲಿ ಆಭರಣ ಸಂಸ್ಥೆ ಹಾಗೆಲ್ಲ, ಕೆಲಸ ಗೊತ್ತಿಲ್ಲದಿದ್ರೂ ಕರೆಸಿ ಅವರಿಗೆ ಕೆಲಸ ಕಲಿಸಿಕೊಟ್ಟು ಎಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತದೆ ಅದನ್ನೆಲ್ಲ ನೋಡುವಾಗ. ನಮಸ್ಕಾರ, ನಾನು ಮಂಜುನಾಥ್ ಕಮತ್. ನಾನೀಗ ಉಡುಪಿಯ ಒರಿಜಿನಲ್ ಆಭರಣ ಇನೋವೇಟಿವ್ಸ್ ಅಲ್ಲಿದ್ದಾನೆ. ಸಾಮಾನ್ಯ ನಮ್ಗೆಲ್ರಿಗೂ ಕೂಡ ಒಂದು ಬಟ್ಟೆ ಅಥವಾ ಬಂಗಾರ ತೆಗೆದುಕೊಳ್ಳುವಾಗ ಯಾವ ಬ್ಯಾಗ್ ಅನ್ನು ಕೊಟ್ಟರು ಎನ್ನುವ ಕುತೂಹಲ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆಭರಣ ಜುವೆಲರ್ಸ್ ನ ವಿಶೇಷ ಏನು ಅಂತ ಹೇಳಿದ್ರೆ, ಅವರೇ ಸ್ವತಃ ಅವರ ಒಂದು ಯೂನಿಟ್ ಅಲ್ಲಿ ಬ್ಯಾಗ್ಗಳನ್ನ, ಬಾಕ್ಸ್ಗಳನ್ನೆಲ್ಲವನ್ನ ತಯಾರು ಮಾಡ್ತಾರೆ. ಸೊ ಇದರ ಹಿಂದೆ ಒಂದು ಸುಂದರವಾದಂತಹ ಒಂದು ಉದ್ದೇಶ ಇದೆ, ಸ್ಥಳೀಯ ಮಹಿಳೆಯರಿಗೆ ಒಂದು ಉದ್ಯೋಗವನ್ನ ಕಲ್ಪಿಸುವಂತದ್ದು. ಬನ್ನಿ ನಾವೀಗ ದೀಪಕ್ ನಾಯಕ್ ಸುಜೀರ್ ಅವರ ಜೊತೆಗೆ ಮಾತನಾಡೋಣ. ಈ ಒಂದು ಯೂನಿಟ್ ಅಲ್ಲಿ ಏನನ್ನೆಲ್ಲ ತಯಾರಿಸ್ತಾರೆ, ಎಷ್ಟು ಜನ ಉದ್ಯೋಗ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ತಿಳ್ಕೊಳ್ಳೋಣ. ನಮಸ್ಕಾರ. ಉಡುಪಿಯ ದ ಒರಿಜಿನಲ್ ಆಭರಣ ಜ್ಯುವೆಲರ್ಸ್ ಇದರ 20 ಮಳಿಗೆಗಳಲ್ಲಿ ಗ್ರಾಹಕರು ಚಿನ್ನ ಖರೀದಿ ಮಾಡಿದಾಗ ಆ ಚಿನ್ನಕ್ಕೆ ಸರಿಯಾದ ಒಂದು ಬಾಕ್ಸ್ ಮತ್ತು ಆ ಬಾಕ್ಸಿಗೆ ಸರಿಯಾದ ಒಂದು ಬ್ಯಾಗನ್ನು ನಾವು ನಮ್ಮ ಈ ಯೂನಿಟ್ ಆಭರಣ ಇನೋವೇಟಿವ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ಈ ಯೂನಿಟನ್ನು ಶುರು ಮಾಡುವ ಮುಂಚೆ ಹೊರಗಿಂದ ತರಿಸ್ತಾ ಇದ್ವಿ. ಬೇರೆ ಬೇರೆ ರಾಜ್ಯಗಳಿಂದ ಅದನ್ನು ತರಿಸುವಾಗ ಆ ಟ್ರಾನ್ಸಿಟಲ್ಲಿ ಡ್ಯಾಮೇಜು ಅಥವಾ ಕ್ವಾಲಿಟಿಯಲ್ಲಿ ಇಶ್ಯೂಸ್, ಇಲ್ಲ ಅಂದರೆ ಸಪ್ಲೈಸಲ್ಲಿ ಡಿಲೇ, ಈ ಥರದ ತೊಂದರೆಗಳು ಆರಂಭ ಆದಾಗ ನಮ್ಮ ಮಾಲೀಕರಾದ ಶ್ರೀಯುತ ಸುಭಾಷ್ ಮಧುಕರ್ ಕಾಮತ್ ಅವರು ಮತ್ತು ಶ್ರೀಯುತ ಮಹೇಶ್ ಮಧುಕರ್ ಕಾಮತ್ ಅವರು ಇದನ್ನು ನಮ್ಮಲ್ಲೇ ಒಂದು ಒಳ್ಳೆಯ ರೀತಿಯಲ್ಲಿ ಉತ್ಪಾದನೆ ಮಾಡಿ ನಮ್ಮ ಇಲ್ಲಿ ಸ್ಥಳೀಯರಿಗೆ ಒಂದು ಉದ್ಯೋಗಾವಕಾಶವನ್ನು ಕೊಡಬೇಕೆಂಬ ದೃಷ್ಟಿಯಲ್ಲಿ ಈ ಯೂನಿಟನ್ನು 2015ರಲ್ಲಿ ಪ್ರಾರಂಭ ಮಾಡಿದರು. ಇದು ಪ್ರಾರಂಭ ಆದ ಬಳಿಕ ನಾವು ಇಲ್ಲಿಯ ಸ್ಥಳೀಯರಿಗೆ ಒಂದು ಬೇಸಿಕ್ ಸ್ಟಿಚಿಂಗ್ ನಾಲೆಜ್ ಇರುವ ಮಹಿಳೆಯರಿಗೆ ಉದ್ಯೋಗ ಕೊಟ್ಟು ಅವರಿಗೆ ಬ್ಯಾಗ್ ಹೊಲಿಯುವ ಬಗ್ಗೆ ತಿಳಿಸಿ ಮೊದಲಿಗೆ ಒಂದು ಸೈಜಿನ ಬ್ಯಾಗಿಂದ ನಾವು ಈ ಯೂನಿಟನ್ನು ಪ್ರಾರಂಭಿಸಿದೆವು. ಕ್ರಮೇಣ ಈಗ 3ರಿಂದ 4 ವೆರೈಟಿಯಲ್ಲಿ 5-6 ಸೈಜಸ್ಗಳಲ್ಲಿ ನಾವು ಇಲ್ಲಿ ಬ್ಯಾಗ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ಇವತ್ತಿಗೆ ಈಗ ಇಲ್ಲಿ 30 ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಮೊದಲಿಗೆ ನಾವು ಬ್ಯಾಗ್ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ ಅದನ್ನು ನಾವು ತೋರಿಸ್ತೇವೆ. ಇದು ನಮ್ಮ ಬ್ಯಾಗ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಬೇಕಾದ ರಾ ಮೆಟೀರಿಯಲ್ಗಳು. ಇದು ಮೊದಲಿಗೆ ಈ ಥರ ರೋಲ್ ಫಾರ್ಮ್ಯಾಟಲ್ಲಿ ಬರ್ತದೆ. ರೋಲ್ ಫಾರ್ಮ್ಯಾಟಲ್ಲಿ ಬಂದ ಮೆಟೀರಿಯಲ್ಗಳನ್ನು ನಾವು ಬೇರೆ ಬೇರೆ ಸೈಜಿನ ಬ್ಯಾಗ್ ಮಾಡಲಿಕ್ಕೆ ಬೇರೆ ಬೇರೆ ಸೈಜಲ್ಲಿ ರೋಲ್ ಟು ಶೀಟ್ ಕಟ್ಟಿಂಗ್ ಮಾಡಿ ಅದ ನಂತರ ಶೀಟ್ ಟು ಪೀಸಸ್ಗಳನ್ನಾಗಿ ಕನ್ವರ್ಟ್ ಮಾಡ್ತೇವೆ. ಹೀಗೆ ಕನ್ವರ್ಟ್ ಮಾಡಿದ ಪೀಸಸ್ಗಳನ್ನು ನಾವು ಮುಂದೆ ನಮ್ಮ ಪ್ರಿಂಟಿಂಗ್ ಸೆಕ್ಷನ್ಗೆ ಕೊಡ್ತೇವೆ. ಇದು ನಮ್ಮ ಪ್ರಿಂಟಿಂಗ್ ವಿಭಾಗ. ಆಗ ಕಟ್ಟಾದ ಮೆಟೀರಿಯಲನ್ನು ನಾವು ಇಲ್ಲಿ ತಂದು ಅದಕ್ಕೆ ನಮ್ಮ ಆಭರಣದ ಲೋಗೋವನ್ನು ಹಾಕಿ ಪ್ರಿಂಟ್ ಮಾಡ್ತೇವೆ. ಸೊ ಇದು ಸ್ಕ್ರೀನ್ ಪ್ರಿಂಟಿಂಗ್ ಟೆಕ್ನಾಲಜಿಯಲ್ಲಿ ನಾವು ಪ್ರಿಂಟ್ ಮಾಡಿ ತಯಾರು ಮಾಡಿ ನಮ್ಮ ಮುಂದೆ ಸ್ಟಿಚಿಂಗ್ ವಿಭಾಗಕ್ಕೆ ಅದನ್ನು ಕೊಡ್ತೇವೆ. ಇಲ್ಲಿ ನಾವು ಫಸ್ಟಿಗೆ ಇದಕ್ಕೆ ಬೇಕಾದಂತಹ ಹ್ಯಾಂಡಲ್ಗಳನ್ನು ಮತ್ತು ಜಿಪ್ಪರ್ಗಳನ್ನು ಕಟ್ ಮಾಡಿ ಇಟ್ಟಿರ್ತೇವೆ. ಅದನ್ನು ಮೊದಲಿಗೆ ಆ ಹ್ಯಾಂಡಲ್ ಭಾಗಕ್ಕೆ ಸ್ಟಿಚ್ ಮಾಡಲು ಕೊಡ್ತೇವೆ. ಅದು ಸ್ಟಿಚ್ ಆದ ನಂತರ ಅದನ್ನು ಆಗ ತೋರಿಸಿದ ಪ್ರಿಂಟಿಂಗ್ ಮೆಟೀರಿಯಲ್ಗೆ ಅಟ್ಯಾಚ್ ಮಾಡ್ತಾರೆ. ಹಾಗೆ ಅಟ್ಯಾಚ್ ಮಾಡಿ ಆದಮೇಲೆ ಅದನ್ನು ಮುಂದೆ ಅದರ ಸೈಡಲ್ಲಿ ಮೆಟೀರಿಯಲನ್ನು ಹೊಲಿಲಿಕ್ಕೆ ಸೈಡಿನವ್ರಿಗೆ ಕೊಡ್ತಾರೆ. ಅವರಲ್ಲಿ ಆ ಸೈಡ್ ಮೆಟೀರಿಯಲನ್ನು ಹೊಲಿದ ನಂತರ ಇದಕ್ಕೊಂದು ಬ್ಯಾಗಿನ ಆಕಾರ ಬರ್ತದೆ. ಅದು ಮತ್ತೆ ಮುಂದಕ್ಕೆ ಫಿನಿಶಿಂಗಿಗೆ ಹೋಗ್ತದೆ. ಫಿನಿಶಿಂಗ್ ಅವರು ಇದಕ್ಕೆ ರನ್ನರ್ ಮತ್ತು ಎಂಡ್ ಪೀಸನ್ನು ಹಾಕಿ ಆ ಬ್ಯಾಗನ್ನು ಫಿನಿಶ್ ಮಾಡ್ತಾರೆ. ಹೀಗೆ ಫಿನಿಶ್ ಮಾಡಿದ ಬ್ಯಾಗ್ ನೆಕ್ಸ್ಟ್ ನಮ್ಮದು ಕ್ವಾಲಿಟಿ ಚೆಕಿಂಗ್ ಅವರ ಹತ್ರ ಹೋಗ್ತದೆ. ಕ್ವಾಲಿಟಿ ಚೆಕಿಂಗ್ ಅವರು ಪ್ರತಿಯೊಂದು ಅದರಲ್ಲಿ ಇರುವ ಸ್ಟಿಚ್ ಸರಿ ಇದೆಯಾ ಅಥವಾ ಏನಾದರೂ ಎಕ್ಸ್ಟ್ರಾ ನೂಲುಗಳು ಅದರಲ್ಲಿ ಇವೆಯಾ ಅದನ್ನು ನೋಡಿ ಅದಕ್ಕೆ ಬೇಕಾದಂಥದ್ದು ವ್ಯವಸ್ಥೆ ಮಾಡಿ, ಎಲ್ಲಾದರೂ ಸ್ವಲ್ಪ ಸಣ್ಣ ಪುಟ್ಟ ರಿಪೇರಿ ಇದ್ದರೆ ಮತ್ತೆ ಅದನ್ನು ನಮ್ಮ ಸ್ಟಿಚಿಂಗ್ ಅವರಿಗೆ ಕೊಟ್ಟು ಅದನ್ನು ಸರಿ ಮಾಡಿಸ್ಕೊಳ್ತಾರೆ. ಮತ್ತೆ ಸರಿಯಾಗಿದ್ದರೆ ಅದನ್ನು ಪ್ಯಾಕಿಂಗ್ ಮಾಡಿ ನಮ್ಮ ಸ್ಟೋರ್ಸ್ ಸೆಕ್ಷನ್ಗೆ ಕೊಡ್ತಾರೆ. ಇದು ನಮ್ಮ ಸ್ಟೋರ್ಸ್ ಸೆಕ್ಷನ್. ಇಲ್ಲಿ ತಂದು ಸ್ಟೋರ್ ಮಾಡಿದ ಮೇಲೆ ನಮ್ಮ 20 ಮಳಿಗೆಗಳಿಂದ ಬಂದ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಇಲ್ಲಿಂದ ಅವರಿಗೆ ಕಳಿಸಿಕೊಡ್ತೇವೆ. ಹೀಗೆ ಬ್ಯಾಗ್ ತಯಾರಿಸುವಾಗ ನಾವು ಸಾಧಾರಣ 1 ನಿಮಿಷದ ಒಳಗೆ ಒಂದು ಬ್ಯಾಗ್ ಅನ್ನು ತಯಾರಿ ಮಾಡಿ ಒಳ್ಳೆ ರೀತಿಯಲ್ಲಿ ಇದನ್ನು ನಮ್ಮ ಗ್ರಾಹಕರಿಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದು ಸ್ಮಾಲ್ ಸೈಜ್ ಅಲ್ಲಿ. ಇದನ್ನು ನಾವು ಜಾಸ್ತಿಯಾಗಿ ನಮ್ಮ ಚೈನ್ ಬಾಕ್ಸ್ ಮತ್ತೆ ಇನ್ನು ಸಣ್ಣ ಕೆಲವು ಬಾಕ್ಸಸ್ಗಳನ್ನು ಹಾಕಲು ಯೂಸ್ ಮಾಡ್ತೇವೆ. ಈ ಮೀಡಿಯಂ ಸೈಜ್ ಇದರಲ್ಲಿ ಜೂಕೋ ಮತ್ತು ಜೂಟು 2 ಟೈಪಲ್ಲಿ ಮಾಡ್ತೇವೆ. ಸೊ ಇದು ಕೂಡ ನಾವು ನಮ್ಮ ನೆಕ್ಲೆಸ್ ಬಾಕ್ಸಸ್ಗಳಿಗೆಲ್ಲ ಯೂಸ್ ಮಾಡಿಕೊಳ್ತೇವೆ. ಇದು ನಮ್ಮದು ದೊಡ್ಡದು ಮ್ಯಾರೇಜ್ ಸೆಟ್ ಅಥವಾ ಜಾಸ್ತಿ ಜ್ಯುವೆಲ್ರಿಯನ್ನು ತಗೊಂಡಾಗ ಜಾಸ್ತಿ ಬಾಕ್ಸಸ್ಗಳನ್ನು ಹಾಕಲು ನಾವು ಈ ಸೈಜಿನ ಬಿಗ್ ಸೈಜಿನ ಬ್ಯಾಗ್ ಯೂಸ್ ಮಾಡ್ತೇವೆ. ಇದರ ನಂತರ ಇನ್ನೊಂದು ಜಂಬೋ ಸೈಜ್ ಅಂತಲೂ ಬರ್ತದೆ. ಅದು ರ್ಯಾರ್ಲಿ ಹೋಗುವಂಥದ್ದು, ಬಟ್ ಅದು ನಾವು ಕೂಡ ಮಾಡ್ತೇವೆ. ಹಾಗೆ ಇನ್ನೊಂದು ನಮ್ಮ ರೆಕ್ಸಿನ್ ಬ್ಯಾಗ್ಗಳು. ಇದರಲ್ಲಿ ಕೂಡ 4-5 ವೆರೈಟಿಯಲ್ಲಿ ನಾವು ಮಾಡ್ತಾಯಿದ್ದೇವೆ. ಸೊ ಸ್ಮಾಲು, ಮೀಡಿಯಮು, ಬಿಗ್, ಅದರಲ್ಲೂ ಮತ್ತು ಈ ಉದ್ದದ ಬ್ಯಾಗ್ಗಳೆಲ್ಲ ನಮ್ಮ ಸಿಲ್ವರ್ ಆರ್ನಮೆಂಟ್ಸ್, ಸಿಲ್ವರ್ ಐಟಮ್ಸ್ಗಳನ್ನು ತಗೊಂಡು ಹೋಗಲಿಕ್ಕೆ ನಾವು ಕೊಡ್ತಾ ಇದ್ದೇವೆ ನಮ್ಮ ಗ್ರಾಹಕರಿಗೆ. ನನ್ನ ಹೆಸರು ಪೂರ್ಣಿಮಾ, ನಾನು ಬ್ರಹ್ಮಾವರ ಚಾಂತಾರಿಯಿಂದ ಬರ್ತಾ ಇದ್ದೇವೆ. ನಾವೆಲ್ಲರೂ ಈಗ ಬಸ್ಸಲ್ಲಿ ಇಲ್ಲಿ ಬಿಡ್ತಾರೆ, ಇಲ್ಲಿಂದ ಕರ್ಕೊಂಡು ನಮಗೆ ಅಲ್ಲಿ ರಿಟರ್ನ್ ಬಿಡ್ತಾರೆ. ಅದೆಲ್ಲ ವ್ಯವಸ್ಥೆ ತುಂಬ ಒಳ್ಳೆದಿದೆ ನಮ್ಮ ಈ ಸ್ಟಿಚಿಂಗ್ ಇದರಲ್ಲಿ. ಈ ಬಸ್ಸಿನ ವ್ಯವಸ್ಥೆ ಎಲ್ಲ ಇದ್ದು ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದೆಲ್ಲ ಎಲ್ಲೂ ಇಲ್ಲ ಅಂತ ನಮ್ಮದೊಂದು ಅನಿಸಿಕೆ.
ನಾನು ಸರೋಜಿನಿ ಬ್ರಹ್ಮವರದಿಂದ. ನಾವು ಇಲ್ಲಿ ಒಂದು 10 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ. ಮುಂಚೆ ನಾನು ಮನೆಯಲ್ಲಿ ಬೀಡಿ ಕಟ್ತಾ ಇದ್ದೇನೆ. ಅದರಲ್ಲಿ ಏನು ನಮಗೆ ಅಷ್ಟು ಸಂಪಾದನೆ ಇರಲಿಲ್ಲ. ಇಲ್ಲಿ ಬಂದು ಈಗ ಒಳ್ಳೆ ಫೆಸಿಲಿಟಿ ಎಲ್ಲ ಉಂಟು ನಮಗೆ. ಊಟ ತಿಂಡಿ ಮತ್ತು ಚಾ ಎಲ್ಲ ESI PF ಎಲ್ಲ ಉಂಟು. ನಾನು ವೀಣಾ ಅಲೆಯೂರಿಂದ. ಇದು ಮಾಡಿದ್ದಕ್ಕೆ ಜನರಿಗೆಲ್ಲ ತುಂಬ ಒಳ್ಳೆ ಆಗಿದೆ. ಮಹಿಳೆಯರಿಗೆ ಕೆಲವರೆಲ್ಲ ಮನೆಯಲ್ಲಿರುವವರು, ನಾವೆಲ್ಲ ಬೇರೆ ಎಲ್ಲ ಕೆಲಸ ಮಾಡಿದ್ದೇವೆ. ಇಲ್ಲಿ ಕೆಲವು ಹೆಂಗಸು ಮಹಿಳೆಯರೆಲ್ಲ ಇದ್ದರೆ ಅವರು ಹೊರಗಡೆ ಎಲ್ಲ ಕೆಲಸ ಮಾಡಿದವರಲ್ಲ, ಅವರಿಗೆ ಒಂದು ಒಳ್ಳೆ ಬೆನಿಫಿಟ್ ಆಗಿದೆ ಈ ಆಭರಣ ಸಂಸ್ಥೆಯಿಂದ. ಎಲ್ಲ ಹೋದರೂ ನಾವು ಆಭರಣದಲ್ಲಿ ಕೆಲಸ ಮಾಡೋದಂತ ಎಲ್ರಿಗೂ ಹೆಮ್ಮೆ ಅಂತ ಹೇಳ್ಬೋದು ನಮಗೆ. ನನ್ನ ಹೆಸರು ಪ್ರೇಮಲತಾ. ನಾನು ಮೂಡುಬೆಳ್ಳೆ ಗ್ರಾಮದ ಎಡ್ಮೇರಿನಿಂದ ಬರ್ತಾ ಇದ್ದೇನೆ. ನಾನು ಮನೆಯಲ್ಲಿ ಮಲ್ಲಿಗೆ ಕೃಷಿ ಮಾಡ್ತಾ ಇದ್ದೆ. ತಿಂಗಳು ಅಷ್ಟು ಉತ್ಪನ್ನ ಕೊಡ್ತಾ ಇರಲಿಲ್ಲ. ಮತ್ತು ನನಗೆ ಕೆಲಸ ಬೇಕಂತ ಹೇಳುವಾಗ ನನ್ನ ಹತ್ತಿರದ ಪರಿಚಯದವರು ಅವರು ಆಭರಣವನ್ನು ನನಗೆ ತೋರಿಸಿಕೊಟ್ರು. ಆಭರಣ ಅಂತ ಹೇಳುವಾಗ ಅಲ್ಲಿ ಖಾಲಿ ಚಿನ್ನವೇ ಇರೋದು, ಜ್ಯುವೆಲರಿಯೇ ಸೇಲ್ ಮಾಡೋದಂತ ಎಣಿಸ್ಕೊಂಡೆ ನಾನು. ಆದರೆ ಆಭರಣ ಯುನಿಟಿಸಿಗೆ ಬರುವಾಗ ಅಲ್ಲಿ ಸುಮಾರು ಕೆಲಸಗಳು, ಬ್ಯಾಗ್ ಸ್ಟಿಚಿಂಗ್ ಮಾಡುವಂಥದ್ದು ಸುಮಾರು ಕೆಲಸಗಳಿದೆ. ನನ್ನ ಹೆಸರು ಅಜಿತ್ ಪ್ರಭಾ ಅಂತ. ಬೇರೆ ಕಡೆ ಎಲ್ಲ ನಾವೆಲ್ಲ ನೋಡಿದಾಗೆ ಅಂತಂದರೆ ಅಂದರೆ ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಜನ ಬಂದು ಅಲ್ಲಿ ಅವರು ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ಬಟ್ ಇಲ್ಲಿ ಹಾಗಲ್ಲ, ಲೋಕಲ್ನವರನ್ನೇ ಇಲ್ಲಿ ಜಾಸ್ತಿ ನೋಡೋದ್ರಿಂದ ಅದರಲ್ಲೂ ಲೇಡೀಸ್ನವರೇ ಜಾಸ್ತಿ ಇರೋದು. ಇವತ್ತು ನಾವು ಸ್ಥಳೀಯ ಮಹಿಳೆಯರಿಂದ ನಾವು ಇಲ್ಲಿ ಬ್ಯಾಗ್ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ ಅದನ್ನು ನಾವು ತೋರಿಸಿದ್ವಿ ನಿಮಗೆ. ಇನ್ನು ಮುಂದೆ ನಾವು ಈಗ ನಮ್ಮ ಬಾಕ್ಸಸ್ಗಳನ್ನು ಹಾಗೆ ನಮ್ಮ ಡಿಸ್ಪ್ಲೇ ಟ್ರೇಸ್ ನೆಕ್ಸ್ಗಳನ್ನು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ ಅದನ್ನು ನಾವು ತೋರಿಸ್ತೇವೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.